ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಶ್ರೀಕಾಂತ್ ಕನ್ನಡಿಗ. ಇವತ್ತು ಒಂದಿಷ್ಟು ಸೇತುವೆಗಳ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಸೇತುವೆಗಳಂದರೆ ನದಿಗೆ ಅಡ್ಡಲಾಕಿಟ್ಟಿರ್ತಕ್ಕಂಥ ಸೇತುವೆಗಳಲ್ಲ, ರಸ್ತೆಗೆ ಸಂಚಾರ ದಟ್ಟಣೆಯ ನಿವಾರಣೆ ಮಾಡಲಿಕ್ಕೆ ಮೇಲ್ಸೇತುವೆಗಳಿರ್ಬೋದು, ಅಂಡರ್ ಪಾಸ್ಗಳಿರ್ಬೋದು, ಇದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ನಮ್ಮ ದೇಶದಲ್ಲೂ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿಗಳು ನಮ್ಮ ದೇಶದಲ್ಲೂ ಕೂಡ ಆಗತ್ತೆ. ಅದೇ ರೀತಿ ಅಭಿವೃದ್ಧಿ ವಿದೇಶಗಳಲ್ಲೂ ಕೂಡ ಆಗತ್ತೆ. ವಿದೇಶಗಳಲ್ಲಿ ಹಲವಾರು ಸೇತುವೆಗಳನ್ನ ನೀವು ನೋಡಿರ್ತೀರಾ. ಒಂದಷ್ಟು ಜನ ವಿದೇಶ ಪ್ರವಾಸಕ್ಕೆ ಹೋದಾಗ ನೋಡಿರ್ತೀರಾ, ಅಥವಾ ಒಂದಷ್ಟು ಜನ ಟಿವಿಗಳಲ್ಲಿ ನೋಡಿರ್ತೀರಾ, ಈ ರೀತಿ. ಆದರೆ ವಿದೇಶದಲ್ಲಿ ನಿರ್ವಹಣೆಗಳು ಹೇಗಿರುತ್ತೆ, ಅಲ್ಲಿ ಎಷ್ಟು ನೀಟಾಗಿರ್ತವೆ ಅಂತಂದರೆ ಒಂದು ಭಿತ್ತಿ ಪತ್ರಗಳು ಅಂಟಿಸೋದಕ್ಕೆ ಬಿಡೋದಿಲ್ಲ, ಅಷ್ಟು ಕಟ್ಟುನಿಟ್ಟಾಗಿರುತ್ತೆ. ಮತ್ತು ಅಲ್ಲಿನ ಕಾನೂನು ಕೂಡ ಕಟ್ಟುನಿಟ್ಟಾಗಿರುತ್ತೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಅನ್ನೋದಕ್ಕಿಂತ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮೇಲ್ಸೇತುವೆಗಳ ಬಗ್ಗೆ ನೋಡೋಕೆ ಹೋದರೆ ಯಾವ ರೀತಿ ಇರ್ತವೆ ಅಂತ ಒಂದು ಪುಟ್ಟ ವಿಡಿಯೋ ನಮ್ಮ ವೀಕ್ಷಕರು ಮಾಡ್ಕೊಂಡು ಬಂದಿದ್ದಾರೆ. ಅದು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸ್ನೇಹಿತರೆ ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿ ಪಿಲ್ಲರ್ಸ್ಗಳನ್ನ ಕಲರಿಂಗ್ ಮಾಡಿದ್ದಾರೆ. ಸೊ ಬೆಂಗಳೂರು ಚೆನ್ನಾಗಿರಲಿ. ಸ್ಪಾನ್ಸರ್ ಮಾಡಿರೋದು ಯಾರ ಹತ್ರ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಪಿಲ್ಲರ್ಗೂ ಕೂಡ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗಳನ್ನ ಹೆಸರುಗಳು ಹಾಕಿದ್ದಾರೆ. ಇವನ್ ಚೇರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬೇರೆ ದೇಶದಲ್ಲಿ ಹೋದಾಗಲೂ ಎಷ್ಟೊಂದು ಕಡೆ ಇಷ್ಟೇ ಚೆನ್ನಾಗಿ ಇಟ್ಟಿರ್ತಾರೆ. ಸೊ ನಮ್ಮಲ್ಲೂ ಇಂಪ್ಲಿಮೆಂಟ್ ಮಾಡ್ತಾರೆ, ಆದರೆ ಮೇಂಟೆನೆನ್ಸ್ ಇರಲ್ಲ. ಆ ಕಾರಣದಿಂದ ಬೇಗ ಹಾಳಾಗುತ್ತೆ. ಆಮೇಲೆ ನಮ್ಮವ್ರ ಪೋಸ್ಟ್ಗಳೆಲ್ಲ ಅಂಟಿಸ್ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ನೋಡಿ ರೋಜರ್ ಬಿಲ್ಡಿಂಗು, ಇಲ್ಲಿ ಕುತ್ಕೊಳಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಸೈತ್ ಕಿರಣಿ, ಬಿ ಎಸ್ ಚಂದ್ರಶೇಖರ್, ಹೀಗೆ ನೀವು ಹೋಗ್ತಾ ಹೋದರೆ ವಿಶ್ವನಾಥ್, ಅನಿಲ್ ಕುಂಬ್ಳೆ, ಹೀಗೆ ಪ್ರತಿಯೊಂದು ಪಿಲ್ಲರ್ಗೂ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಸಮಸ್ಯೆ ಏನು ಅಂದರೆ ನಮ್ಮ ಜನರಿಗೆ ಇದೆಲ್ಲ ಉಳಿಸ್ಕೊಬೇಕು, ಒಂದು ಪೋಸ್ಟ್ ಅಂಟಿಸ್ಬಾರ್ದು, ಈ ರೀತಿ ಇಲ್ಲ. ಅದೇ ದೊಡ್ಡ ಬೇಸರ. ಎಲ್ಲ ತೊಗೊಂಬರ್ತಾರೆ, ರಾತ್ರಿ ಪೋಸ್ಟ್ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದನ್ನ ತೆಗಿಬೇಕಾದ್ರೆ ಎಲ್ಲ ಸಂಪೂರ್ಣ ಹಾಳಾಗುತ್ತೆ. ಪ್ರತಿಯೊಂದು ಪಿಲ್ಲರ್ ಕೂಡ ಇಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೆಂಗಳೂರು ಕೂಡ, ಬೆಂಗಳೂರು ಅಂದಾಚಂದಾಗಿದ್ದರೆ ಮಾತ್ರ ನಿಮ್ಮ ಬೆಂಗಳೂರಿಗೊಂದು ವ್ಯಾಲ್ಯೂ. ಬೇರೆ ದೇಶಕ್ಕೆ ಹೋಗಿ ಏನಕ್ಕೆ ವಿಡಿಯೋ ಮಾಡ್ತಾರೆ, ಏನಕ್ಕೆ ತೋರಿಸ್ತಾರೆ ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ನಮ್ಮಲ್ಲೂ ದುಡ್ಡೆಲ್ಲ ಖರ್ಚು ಮಾಡ್ತಾರೆ. ನೋಡೋಲ್ಲ, ಆಲ್ರೆಡಿ ಇಲ್ಲಿ ಯಾರೋ ದಡ್ಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದನ್ನ ಕಿತ್ತಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ. ಇದೇ ಪ್ರಾಬ್ಲಮ್ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇಲ್ಲೂ ಕೂಡ ಅಂಟಿಸಿದ್ದಾರೆ ನೋಡಿ. ಈ ರೀತಿ PG ಫಾರ್ ರೆಂಟು, ಇಲ್ಲಾಂದರೆ ಈ ಪೊಲಿಟಿಷಿಯನ್ಸ್ಗಳು ಅವ್ರಿಗೆ ಹೇಳ್ತಾರೆ. ಬ್ಯಾನರ್ ಕೂಡ ಒಂದು ಅವಳಿನೇ, ಅದರಲ್ಲೂ ಈ ಥರ ಪೋಸ್ಟರ್ಸ್ಗಳು ಕೂಡ ಅಂಟಿಸಿರ್ತಾರೆ ನೋಡಿ. ಇಲ್ಲಿ ಪರ್ಸ್ನಲ್ ಲೋನೆಲ್ಲ ಎಲ್ಲ ಅಂಟಿಸ್ತಾರೆ. ಈ ರೀತಿ ಅಂಟಿಸಿದವ್ರಿಗೆ ಪನಿಷ್ಮೆಂಟ್ ಆಗಬೇಕು ನೋಡಿ. ನೋಡಿ, ತೆಗೆದ್ರೂ ಕೂಡ ಪೇಂಟೇ ಕಿತ್ಕೊಂಡ್ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅವರು ನಮ್ಮ ವೀಕ್ಷಕರು ತೋರಿಸಿದಂಥ ರಸ್ತೆ ಬಂದ್ಬಿಟ್ಟು ಡಬಲ್ ರೋಡು, ಶಾಂತಿನಗರಕ್ಕೆ ಸಂಪರ್ಕಿಸುವಂಥ ಡಬಲ್ ರೋಡನ್ನು ಅವರು ನಮಗೆ ಹೇಳಿದರು. ಇವತ್ತಿನ ವಿಚಾರನೂ ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ವಿದೇಶಗಳಲ್ಲಿರ್ತಕ್ಕಂಥ ಕಾನೂನು ನಮ್ಮ ದೇಶಕ್ಕೆ ಯಾಕೆ ಅನ್ವಯ ಆಗೋದಿಲ್ಲ, ಅಥವಾ ನಮ್ಮ ದೇಶದಲ್ಲಿ ಕಾನೂನು ಇದ್ರೂ ಕೂಡ ಅದಕ್ಕೆ ಯಾರ ಭೀತಿನೂ ಇಲ್ವಾ ಅಂತ ಒಮ್ಮೆ ಅನಿಸುತ್ತೆ. ಯಾಕೆ ಈ ರೀತಿ ಸೇತುವೆಗಳ ಮೇಲೆ ನಮ್ಮ ರಾಜಕಾರಣಿಗಳ ಬೆಂಬಲಿಗರಿರ್ಬಹುದು, ಮತ್ತು ಪಿ ಜಿ ಇದೆ ಅನ್ನೋ ಒಂದು ಮಾಲೀಕರುಗಳಿರ್ಬಹುದು, ಮತ್ತು ಉದ್ಯೋಗವನ್ನು ನೀಡ್ತೀವಿ ಅಂತ ಸುಳ್ಳು ಭರವಸೆ ನೀಡುವಂಥ ಜಾಹೀರಾತುಗಳ ಫಲಕಗಳಿರ್ಬೋದು, ಎಲ್ಲೆಂದಲ್ಲಿ ಅಂಟಿಸಿರ್ತಾರೆ. ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಜನಗಳು ಪ್ರಶ್ನೆ ಕೇಳ್ತಾರೆ. ಅಧಿಕಾರಿಗಳೇ, ಇದಕ್ಕೆ ಉತ್ತರ ನೀಡೋದಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ. ನಮ್ಮ ಸುದ್ದಿ ವಿಚಾರ ಒಂದಷ್ಟು ವೀಕ್ಷಣೆ ಮಾಡಿದಾಗ ಒಂದಿಷ್ಟು ಸೇತುವೆಗಳನ್ನ ಮತ್ತು ಅಂಡರ್ ಪಾಸ್ಗಳನ್ನ ನೋಡಿದಾಗ ಗೊತ್ತಾಯ್ತು ಎಷ್ಟು ಸ್ಟಿಕ್ಕರ್ಗಳು, ಭಿತ್ತಿ ಪತ್ರಗಳನ್ನ ಅಂಟಿಸಿದ್ದಾರೆ ಅಂದರೆ ಅದನ್ನ ನೋಡೋಕ್ಕೆ ನಾಚಿಕೆ ಆಗುತ್ತೆ. ಅದರಲ್ಲಿ ಅಂಟಿಸಿರ್ತಕ್ಕಂಥ ಭಿತ್ತಿ ಪತ್ರಗಳನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ನಮ್ಮ ದೇಶವನ್ನು ನಾವು ಈ ಥರ ಮಾಡ್ಕೊಂಡಿದ್ದೀವ, ಅಥವಾ ಸರ್ಕಾರ ಅಭಿವೃದ್ಧಿ ಮಾಡಿರ್ತಕ್ಕಂಥ ಜಾಗವನ್ನ ಈ ರೀತಿ ಬಳಕೆ ಮಾಡ್ಕೊಂಡಿದ್ದೀವ ಅಂತ ಒಂದ್ಸಲ ಅನ್ಸುತ್ತೆ. ಯಾಕೆ ನಮ್ಮಲ್ಲಿ ಕಾನೂನುಗಳು ಇನ್ನೂ ಬಿಗಿಯಾಗಿಲ್ಲ, ಅಥವಾ ಕಾನೂನಿನ ಭಯ ಇದ್ರು ಇವರೆಲ್ಲ ಈ ಥರ ಅಂಟಿಸ್ತಿದ್ರೆ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ? ಅಧಿಕಾರಿಗಳೇ, ನೀವು ಆಫೀಸ್ನಲ್ಲಿ ಕೂತ್ಕೊಂಡಲ್ಲ ಕೆಲಸ ಮಾಡಬೇಕಾಗಿರೋದು, ರಸ್ತೆಗೆ ಬರಬೇಕಾಗತ್ತೆ.
ನಿಮಗೆ ಇರ್ತಕ್ಕಂಥ ಅಂದರೆ ನೀವು ಎಲ್ಲಿ ನಿಮ್ಮ ಗಡಿ ಇರುತ್ತಲ್ಲ ಅಂಥ ಗಡಿಗಳಲ್ಲಿರ್ತಕ್ಕಂಥ ಸೇತುವೆಗಳಿರ್ಬೋದು ಹಾಗೂ ಒಂದು ಅಂಡರ್ ಪಾಸ್ಗಳಿರ್ಬೋದು ಅಲ್ಲೆಲ್ಲ ಭಿತ್ತಿ ಪತ್ರಗಳನ್ನ ಅಂಟಿಸಿರ್ತಾರೆ. ಒಂದಿಷ್ಟು ವರ್ಷಗಳ ಹಿಂದೆ ಸರ್ಕಾರ ಏನು ಮಾಡಿತ್ತು ಅಂದರೆ ಈ ಒಂದು ರಸ್ತೆಗಳ ಗೋಡೆಗಳಿಗೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಸಾರುವಂತಹ ಮತ್ತು ಪರಿಸರದ ಬಗ್ಗೆ ಜನರು ಜಾಗೃತಿ ಮೂಡಿಸುವಂತಹ ಬಣ್ಣಗಳನ್ನ ಬಳದಿದ್ರು ಕೂಡ ಈಗ ಅದನ್ನು ನೋಡಿದ್ರೆ ಅಸಹ್ಯ ಆಗುತ್ತೆ. ನಮ್ಮ ಬೆಂಗಳೂರಿನ ಮೆಟ್ರೋ ಪಿಲ್ಲರ್ಗಳನ್ನ ನೋಡಬೇಕು, ಒಂದೊಂದು ಕಂಬಕ್ಕೆ ಒಂದು ಜಾಹೀರಾತು ಅಂಟಿಸಿರ್ತಾರೆ, ಒಬ್ಬೊಬ್ಬ ಪೋಸ್ಟ್ ಅಂಟಿಸ್ಕೊಂಡು ಹೋಗಿರ್ತಾನೆ. ಈ ರೀತಿ ಮಾಡಿದಾಗ ನಮ್ಮ ದೇಶವನ್ನು ನೋಡೋಕೆ ಬಂದವರು ಯಾವ ರೀತಿ ನಮ್ಮ ದೇಶವನ್ನು ಮಾಡ್ಕೊಂಡಿದ್ದೀರ ಅಂತ ನಾಗರಿಕರನ್ನ ಬೈಯೋದಿಲ್ವಾ? ಇವತ್ತು ಅಧಿಕಾರಿಗಳೇ ಈ ಒಂದು ವರದಿನ ನೋಡಿದ ಮೇಲಾದರೂ ಕೂಡ ನಿಮ್ಮ ಸರಹದ್ದಿಗೆ ಬರ್ತಕ್ಕಂಥ ಮೇಲ್ಸೇತುವೆ ಇರ್ಬೋದು, ಈ ಅಂಡರ್ ಪಾಸ್ಗಳಿರ್ಬೋದು, ಮತ್ತೆ ಗೋಡೆಗಳಿರ್ಬೋದು, ಈ ಎಲ್ಲ ಎಲ್ಲೆಲ್ಲಿ ಭಿತ್ತಿಪತ್ರಗಳನ್ನ ಅಂಟಿಸಿರ್ತಾರೆ, ಬಸ್ ಸ್ಟ್ಯಾಂಡ್ಗಳು ಇರ್ಬೋದು, ಇದೆಲ್ಲ ಭಿತ್ತಿಪತ್ರ ಅಂಟಿಸ್ತಿದ್ದವ್ರಿಗೆ ನೀವು ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ನೀಡ್ತೀರಾ? ಅಥವಾ ಸಾರ್ವಜನಿಕರು ನಿಮಗೆ ದೂರು ನೀಡಬೇಕು, ಯಾರಿಗೆ ದೂರು ನೀಡಬೇಕು ಇದನ್ನ ದಯವಿಟ್ಟು ತಿಳಿಸಿ, ಸರಿನಾ? ಮತ್ತೆ ಇನ್ನೊಂದು, ಯಾರ್ಯಾರು ಈ ರೀತಿ ಭಿತ್ತಿಪತ್ರಗಳನ್ನ ಅಂಟಿಸ್ತಾರೆ, ಯಾರ್ಯಾರು ಈ ತರ ನಿಮ್ಗೆ ಗೋಡೆಗಳ ಮೇಲೆ ಚಿತ್ರಗಳನ್ನ ಅಂಟಿಸ್ತಿದ್ದಾರೆ, ಅವ್ರಿಗೆ ಯಾರೇ ಆದರೂ ಸರಿ, ಯಾವ ಪಕ್ಷದ ಬೆಂಬಲಿಗರಾದ್ರೂ ಸರಿ ಅಥವಾ ಯಾರೇ ಒಬ್ಬ ಅಧಿಕಾರಿಗಳಿದ್ರು ಸರಿ, ಯಾರೇ ಆಗಿದ್ರು ಕೂಡ ಅವ್ರಿಗೆ ತಕ್ಕ ಶಿಕ್ಷೆ ಆದಾಗ್ಲೇನೆ ನಮ್ಮ ದೇಶದಲ್ಲಿ ದಂಡಂ ದಶಗುಣಂ ಅನ್ನೋ ಒಂದು ಪದ್ಧತಿ ಇದೆಯಲ್ಲ, ಅದನ್ನು ಜಾರಿಗೆ ತಂದಾಗಲೇ ಪ್ರತಿಯೊಂದು ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ದಯವಿಟ್ಟು ಅಧಿಕಾರಿಗಳೇ, ನೀವು ಜನರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಅಧಿಕಾರಿಗಳು ಈ ಒಂದು ವರದಿಯನ್ನು ನೋಡಿದ ನಂತರ ಕೂಡ ನೀವು ಇದನ್ನ ಬದಲಾವಣೆ ಮಾಡಬೇಕಾಗತ್ತೆ. ಯಾರ್ಯಾರು ಭಿತ್ತಿಪತ್ರಗಳನ್ನ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮೇಲ್ಸೇತುವೆ ಅಥವಾ ಒಂದು ಅಂಡರ್ ಪಾಸ್ಗಳಲ್ಲಿ ಯಾರ್ಯಾರು ಭಿತ್ತಿಪತ್ರಗಳನ್ನ ಅಂಟಿಸಿರ್ತಾರಲ್ಲ ಅದನ್ನ ತೆರವುಗೊಳಿಸುವಂತ ಕಾರ್ಯಕ್ರಮ ಮಾಡಬೇಕು. ಜೊತೆಗೆ ಯಾರು ಮತ್ತೆ ಅದಕ್ಕೆ ಭಿತ್ತಿಪತ್ರಗಳನ್ನ ಅಂಟಿಸ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದಾದಾಗ್ಲೇನೆ ನಮ್ಮ ದೇಶ ಅಥವಾ ನಮ್ಮ ನಗರಗಳು ಸುಂದರವಾಗಿ ಕಾಣೋದಕ್ಕೆ ಸಾಧ್ಯ. ನಾವು ವಿದೇಶವನ್ನು ಹೊಗಳೋದಕ್ಕಿಂತ ನಮ್ಮ ನಗರಗಳನ್ನ, ನಮ್ಮ ಏರಿಯಾಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ, ಹಾಗೆ ಒಂದಿಷ್ಟು ಸಂಘ ಸಂಸ್ಥೆಗಳಿರ್ಬೋದು, ನೀವು ನೋಡಿರ್ತೀರಾ, ಕ್ಲೀನ್ನೆಸ್ ಅಂತ ಅಂದಾಗ ಒಂದಿಷ್ಟು ಸಂಘ ಸಂಸ್ಥೆಗಳನ್ನ ಸ್ವಚ್ಛ ಮಾಡಿದ್ರು ಕೂಡ ಮತ್ತೆ ಅದು ಅಂಟಿಸೋಗುವಂಥ ಕಾರ್ಯಕ್ರಮ ನಡೀತಾ ಇರುತ್ತೆ. ದಯವಿಟ್ಟು ಸಾರ್ವಜನಿಕರು ಕೂಡ ನಿಮ್ಮ ಗಮನಕ್ಕೆ, ಅಂದರೆ ಯಾರಾದರೂ ಭಿತ್ತಿಪತ್ರ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮೇಲ್ಸೇತುವೆಗಳು, ಸೇತುವೆಗಳೆಲ್ಲ ಅಂಟಿಸ್ತಿರ್ಬೇಕಾದ್ರೆ ಅವ್ರನ್ನ ಪ್ರಶ್ನೆ ಮಾಡಿ ಅಧಿಕಾರಿಗಳಿಗೆ ದೂರು ನೀಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ನಿಮ್ಮ ಸುದ್ದಿ ವಿಚಾರದ ಮೂಲಕ ಕೇಳ್ಕೊಳ್ತೀವಿ. ಧನ್ಯವಾದಗಳು.